ಹುಟ್ಟಿದ ಮೇಲೆ ಸಾಯಲೇಬೇಕು. ಈ ಹುಟ್ಟು ಸಾವು ಇದೆಯಲ್ಲ, ಅದರ ನಡುವೆ ಇರ್ತಕ್ಕಂಥ ಜೀವನ ಇದೆಯಲ್ಲ, ಆ ಜೀವನ ಸಾರ್ಥಕ ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿ. ಹುಟ್ಟು ಆಕಸ್ಮಿಕ, ಸಾವು ಗ್ಯಾರಂಟಿ ಅಲ್ವಾ? ಹುಟ್ಟು ಆಕಸ್ಮಿಕ, ಸಾವು ಗ್ಯಾರಂಟಿ. ಆ ಮಧ್ಯೆ ಇರ್ತದಲ್ಲ ಜೀವನ. ಒಬ್ಬರು 70 ವರ್ಷ ಬದುಕ್ಬೋದು, 80 ವರ್ಷ ಬದುಕ್ಬೋದು, 100 ವರ್ಷ ಬದುಕ್ಬೋದು, 120 ವರ್ಷ ಬದುಕ್ಬೋದು. ಆಮೇಲೆ ಅದಕ್ಕಿಂತ ಬದುಕಕ್ಕೆ ಜಾಸ್ತಿ ಆಗಿರಲ್ಲ. ಅದಕ್ಕೆ ಈ ಹುಟ್ಟು ಸಾವಿನ ನಡುವೆ ಇದೆಯಲ್ಲ ಜೀವನ, ಆ ಜೀವನನ ಸಾರ್ಥಕವಾದಂಥ ಜೀವನ ಮಾಡ್ತಕ್ಕಂಥದ್ದೇ ನಮ್ಮೆಲ್ಲರ ಗುರಿಯಾಗಬೇಕು. ಮತ್ತು ಮನುಷ್ಯತ್ವ ಬೆಳೆಸಿಕೊಳ್ತಕ್ಕಂಥ ಗುಣವನ್ನು ಮಾಡ್ಕೋಬೇಕು. ಮನುಷ್ಯತ್ವ ಅಂದ್ರೇನು? ಕುವೆಂಪು ಒಂದು ಮಾತು ಹೇಳಿದರೆ ಗೊತ್ತಾ? ಕೆ ವಿ ಪುಟ್ಟಪ್ಪನವರು ಒಂದು ಮಾತು ಹೇಳಿದ್ದಾರೆ, ಎಲ್ಲ ಮಕ್ಕಳು ಹುಟ್ಟುವಾಗ ವಿಶ್ವಮಾನವರಾಗಿ ಹುಟ್ಟುತ್ತಾರೆ, ಬೆಳೀತಾ ಬೆಳೀತಾ ನಮ್ಮ ಸಾಮಾಜಿಕ ಅವ್ಯವಸ್ಥೆಯಿಂದ ಅಲ್ಪಮಾನವರಾಗ್ಬಿಡ್ತಾರೆ. ನಾವು ಅಲ್ಪಮಾನವರಾಗಬೇಕು, ವಿಶ್ವಮಾನವರಾಗಬೇಕು. ಅದಕ್ಕೆ ವಿಶ್ವಮಾನವರಾಗಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಅಲ್ವಾ? ಕನಸನ್ನು ಕಟ್ಟಿಕೊಳ್ಳದೆ ಹೋದರೆ ನಮ್ಮ ಬದುಕು ಹಸನಾಗಲ್ಲ. ಅಬ್ದುಲ್ ಕಲಾಂ ಅವರು, ಮಾಜಿ ರಾಷ್ಟ್ರಪತಿಗಳು, ಒಂದು ಮಾತು ಹೇಳಿದ್ದಾರೆ, ಕನಸು ನನಸಾಗಬೇಕಾದ್ರೆ ಕನಸು ಕಟ್ಟಿಕೊಳ್ಳಲೇಬೇಕು. ಕನಸುಗಳು ವಿಚಾರಗಳಾಗ್ತವೆ, ವಿಚಾರಗಳು ಕಾರ್ಯಕ್ರಮಗಳಾಗ್ತವೆ, ಆ ಮೂಲಕ ಅದು ನನಸಾಗ್ತದೆ ಅಂಥೇಳಿ ಅಬ್ದುಲ್ ಕಲಾಂ ಅವರು ಹೇಳಿದಂಥ ಮಾತು ಇದು. ಪ್ರತಿಯೊಬ್ಬರೂ ಕೂಡ ಕನಸನ್ನು ಕಟ್ಟಿಕೋಬೇಕಾಗ್ತದೆ. ಆ ಕನಸನ್ನು ಕಟ್ಟಿಕೊಂಡು ನಮ್ಮ ಭವಿಷ್ಯವನ್ನು ರೂಪಿಸ್ಕೋಬೇಕಾಗ್ತದೆ. ಪ್ರತಿಭೆ ಯಾವ ವಸ್ತು ಅಲ್ಲ, ಅದಕ್ಕೆ ಒಂದು ಅಕ್ವೈರ್ಡ್ ಕ್ಯಾರೆಕ್ಟರ್ ಇರ್ತದೆ. ಅಕ್ವೈರ್ಡ್ ಕ್ಯಾರೆಕ್ಟರು ನೀವು ಅವಕಾಶ ಸಿಗಬೇಕು, ಸಂದರ್ಭ ಸಿಗಬೇಕು. ಈಗಿನ IAS ಮಾರ್ಕ್ಸ್ ತಗೊಂಡಿದೆಯಲ್ಲ, ಈಗ ಅವಕಾಶ ಸಿಕ್ಕಿರೋದ್ರಿಂದ ಇನ್ನು ಹಳ್ಳಿಗೆ ಬಂದಿದೆಯಾ? ಅಂಕನಹಳ್ಳಿ ನೋಡಿ, ಹಳ್ಳಿಯಿಂದ ಬಂದು IAS ನಲ್ಲಿ ಹೆಚ್ಚು ಅಂಕಗಳನ್ನು ಪಡ್ಕೊಂಡಿರ್ತಕ್ಕಂಥ ಅವಕಾಶ ಸಿಕ್ಕಬೇಕಷ್ಟೇ. ಅವಕಾಶ ಸಿಕ್ಕಿದ್ರೆ ಹೋದ್ರೆ ಆಮೇಲೆ ನಾವು ಅವಕಾಶ ಸಿಕ್ಕಿದಾಗ ಅದನ್ನು ಉಪಯೋಗಿಸಿರೋದು, ಯಾರನ್ನು ದೂರೋದು. ಆಮೇಲೆ ಮಕ್ಕಳು ಪ್ರತಿಭಾವಂತರಾಗಬೇಕಾದ್ರೆ ಶಾಲಾ ಶಿಕ್ಷಕರು ಎಷ್ಟು ಜವಾಬ್ದಾರರು, ಅಷ್ಟೇ ಪೋಷಕರು ಕೂಡ ಜವಾಬ್ದಾರರು. ಪೋಷಕರು ಅವ್ರ ಕರ್ತವ್ಯವನ್ನು ನಿರ್ವಹಿಸಿದರೆ
ಶಾಲಾ ಶಿಕ್ಷಕರು ಮಕ್ಕಳ ಪ್ರತಿಭೆಯನ್ನು ಗುರುತಿಸಿ ಅವರನ್ನು ಬೆಳೆಸ್ತಕ್ಕಂಥ ಕೆಲಸ ಮಾಡಬೇಕು. ಅವರು ಪ್ರತಿಭಾವಂತರಾಗಲಿಕ್ಕೆ ಸಾಧ್ಯನೇ ಇಲ್ಲ. ಬೇಷ್ಟು ಗೊತ್ತಾಗ್ಬಿಡ್ತದೆ. ಯಾರು ಇವರು ಪ್ರತಿಭಾವಂತರೋ ಇಲ್ವೋ ಅಂತಕ್ಕಂಥದ್ದು ಗೊತ್ತಾಗ್ಬಿಡ್ತದೆ. ವಿಷಯದಲ್ಲಿ ಇವ್ರಿಗೆ ಆಸಕ್ತಿ ಇದೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಅದನ್ನು ಗುರುತಿಸಿ ಅದನ್ನು ಬೆಳೆಸ್ತಕ್ಕಂಥ, ಅವ್ರಿಗೆ ಪ್ರೋತ್ಸಾಹಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ, ಮತ್ತು ತಂದೆ ತಾಯಿಗಳು ಅದಕ್ಕೆ ಪೂರಕವಾಗಿ ಕೆಲಸ ಮಾಡಿದ್ರೆ ಎಲ್ಲರೂ ಕೂಡ ಪ್ರತಿಭಾವಂತರಾಗಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಇವತ್ತು ನಿಮ್ಮ ಮಕ್ಕಳು ನಿಮಗೆಲ್ಲ ಅವಕಾಶ ಸಿಕ್ಕಿದೆ, ವಿದ್ಯಾವಂತರಾಗ್ತಕ್ಕಂಥ ಅವಕಾಶಗಳು ಸಿಕ್ಕಿದ್ದಾವೆ. ಇನ್ನು ಎಷ್ಟೋ ಜನರಿಗೆ ಅವಕಾಶಗಳೇ ಸಿಕ್ಕಿರಲ್ಲ. ನಮ್ಮ ಸಮಾಜದಲ್ಲಿ ಇನ್ನೂ ಸ್ವಾತಂತ್ರ್ಯ ಬಂದು ಇನ್ನೇನು 78 ವರ್ಷ ಆಯ್ತಾ ಬಂದಿದೆ. 78 ವರ್ಷ ಆದರೂ ಕೂಡ 78% ಇರೋದು ವಿದ್ಯಾವಂತರ ಸಂಖ್ಯೆ. 78% ಇರೋದು. ಅದರಲ್ಲಿ ನಿಜವಾಗಿ ಮೌಲ್ಯಯುತವಾದಂಥ ವಿದ್ಯಾವಂತರ ಸಂಖ್ಯೆ ಕಡಿಮೆನೆ ಅಲ್ವಾ? ವೈಚಾರಿಕತೆ ಬೆಳೆಸ್ಕೊಂಡಿರ್ತಕ್ಕಂಥವ್ರು, ವೈಜ್ಞಾನಿಕತೆ ಬೆಳೆಸ್ಕೊಂಡಿರ್ತಕ್ಕಂಥವ್ರು ಭಾಳ ಕಡಿಮೆ. ಆಮೇಲೆ ಯಾವುದೇ ಕಾರಣಕ್ಕೆ ನೀವು ಸರ್ಕಾರಿ ನೌಕರರು ಜಾತಿ ಧರ್ಮ ಮಾಡಕ್ಕೆ ಹೋಗಬಾರ್ದು. ಜಾತಿ ಧರ್ಮ ಮಾಡಕ್ಕೆ ಹೋಗಬಾರ್ದು. ನಾವು ಜಾತ್ಯತೀತ ತತ್ವವನ್ನು ಒಪ್ಕೊಂಡಿದ್ದೀವಿ ಅಲ್ಲ, ನಮ್ಮ ಸಂವಿಧಾನ ಅದೇ ತಾನೇ ಹೇಳೋದು. ಅದಕ್ಕೆ ನಿನ್ನೆ ಈ ತಾಲೂಕುಗಳು ಇರ್ತಾವಲ್ಲ, ಅಲ್ಲಿಗೆ ನೋಡಲ್ ಆಫೀಸರ್ಗಳು ಮಾಡಿದ್ದೀವಿ. ನೋಡಲ್ ಆಫೀಸರ್ಸು ಅಂದರೆ KAS ಆಫೀಸರ್ಸು, ಸೀನಿಯರ್ ಆಫೀಸರ್ಸ್ ಇರ್ತಾರಲ್ಲ. ಆಯಿತು, ಕೆಲಸ ಸಿಕ್ಬಿಟ್ಟದೆ, ನನ್ನ ಹೆಂಡತಿ ಮಕ್ಕಳು ಸುಖವಾಗಿದ್ದರೆ ಸಾಕು, ನನ್ನ ಮಕ್ಕಳು ವಿದ್ಯಾವಂತರಾದ್ರೆ ಸಾಕು, ನಾವೊಂದು ಮನೆ ಕಟ್ಟಿಕೊಂಡ್ರೆ ಸಾಕು, ಆ ಥರ ತೃಪ್ತಿ ಆಗಬಾರ್ದು. ಸಮಾಜದಲ್ಲಿ ನಾವು ಬೆಳೆದಂಥ ಸಮಾಜ ಇದೆಯಲ್ಲ, ಅವ್ರ ಋಣ ಇದೆ ನಮಗೆ. ಈಗ ನೀನು ವಿದ್ಯಾವಂತರಾಗಬೇಕಾದ್ರೆ, ನಾನು ವಿದ್ಯಾವಂತನಾಗಬೇಕಾದ್ರೆ ಬರೀ ನಮ್ಮ ಅಪ್ಪ ಖರ್ಚು ಮಾಡೋದು ದುಡ್ಡಿನಿಂದೇ ಆಗ್ಬಿಡೋಕ್ಕಾಗುತ್ತಾ? ನಮ್ಮ ಮನೆಯವರು ಖರ್ಚು ಮಾಡಿದ್ರೆ ದುಡ್ಡಿನಲ್ಲಿ ಆಗುತ್ತಾ? ಏನಪ್ಪ ಷಡಕ್ಷರಿ? ನಮ್ಮ ಅಪ್ಪ ದುಡ್ಡು ಖರ್ಚು ಮಾಡಿದ್ದು ದುಡ್ಡಿನಲ್ಲಿ ನಾನು ಲಾಯರ್ ಆಗೋಕ್ಕೆ, MLA ಆಗೋಕ್ಕೆ ಸಾಧ್ಯ ಆಯ್ತಿತ್ತ? ಜನರು ತೆರಿಗೆ ಕೊಡ್ತಾರಲ್ಲ, ಹಣದಿಂದ ನಾವೆಲ್ಲ ಆಗಿದ್ದೀವಿ. ಅದರಿಂದ ನಮ್ಮದು ಸಮಾಜದ ಋಣ ಇದೆಯಲ್ಲ ನಮ್ಮ ಮೇಲೆ. ಮತ್ತು ಋಣ ತೀರಿಸಬೇಕಲ್ವ ಬೇಡವಾ? ಅಲ್ವೇನ್ರಿ? ನಿಮ್ಗೆ ಅನ್ಸಲ್ವಾ? ಅನಿಸುತ್ತಲ್ವಾ? ಸಮಾಜದ ಋಣ ನಮ್ಮ ಮೇಲಿದೆ. ಏನು ಸರಿ ಕೇಳಿಸ್ತಾ ಇಲ್ವೇನ್ರಿ? ಕೇಳಿಸ್ತಾ ಇದೀಗ? ನಾನು ಮೆತ್ತಗೆ ಮಾತಾಡ್ತಾ ಇದ್ದೆ. ಷಡಾಕ್ಷರಿ ಜೋರಾಗಿ ಮಾತಾಡಿರೋದ್ರಿಂದ ನಾನು ಮೆತ್ತಗೆ ಮಾತಾಡ್ತಾ ಇದ್ದೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಮ್ಮ ಮೇಲೆ ಸಮಾಜದ ಋಣ ಇದೆ.
ಆ ಋಣ ತೀರಿಸಿದ್ರೇ ಬದುಕು ಸಾರ್ಥಕ ಆಗಲ್ಲ. ಮತ್ತು ಪ್ರತಿಯೊಬ್ಬರು ಕೂಡ ಬದುಕನ್ನು ಸಾರ್ಥಕ ಮಾಡ್ಕೋಬೇಕು ಅಲ್ವಾ? ಈಗ ಎಲ್ಲರೂ ಹುಟ್ಟಿದ ಮೇಲೆ ಸಾಯಲೇಬೇಕಲ್ಲ. ಹುಟ್ಟಿದ ಮೇಲೆ ಸಾಯಲೇಬೇಕು. ಈ ಹುಟ್ಟು ಸಾವು ಇದೆಯಲ್ಲ, ಅದರ ನಡುವೆ ಇರ್ತಕ್ಕಂಥ ಜೀವನ ಇದೆಯಲ್ಲ, ಆ ಜೀವನ ಸಾರ್ಥಕ ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿ. ಹುಟ್ಟು ಆಕಸ್ಮಿಕ, ಸಾವು ಗ್ಯಾರಂಟಿ ಅಲ್ವಾ? ಹುಟ್ಟು ಆಕಸ್ಮಿಕ, ಸಾವು ಗ್ಯಾರಂಟಿ. ಆ ಮಧ್ಯೆ ಇರ್ತದಲ್ಲ ಜೀವನ. ಒಬ್ಬರು 70 ವರ್ಷ ಬದುಕ್ಬೋದು, 80 ವರ್ಷ ಬದುಕ್ಬೋದು, 100 ವರ್ಷ ಬದುಕ್ಬೋದು, 120 ವರ್ಷ ಬದುಕ್ಬೋದು. ಆಮೇಲೆ ಅದಕ್ಕಿಂತ ಬದುಕಕ್ಕೆ ಜಾಸ್ತಿ ಆಗಲ್ವಲ್ಲ. ಅದಕ್ಕೆ ಈ ಹುಟ್ಟು ಸಾವಿನ ನಡುವೆ ಇದೆಯಲ್ಲ ಜೀವನ, ಆ ಜೀವನನ ಸಾರ್ಥಕವಾದಂಥ ಜೀವನ ಮಾಡ್ತಕ್ಕಂಥದ್ದೇ ನಮ್ಮೆಲ್ಲರ ಗುರಿಯಾಗಬೇಕು. ಮತ್ತು ಮನುಷ್ಯತ್ವ ಬೆಳೆಸಿಕೊಳ್ತಕ್ಕಂಥ ಗುಣವನ್ನು ಮಾಡ್ಕೋಬೇಕು. ಮನುಷ್ಯತ್ವ ಅಂದ್ರೇನು? ಕುವೆಂಪು ಒಂದು ಮಾತು ಹೇಳಿದರೆ ಗೊತ್ತಾ? ಕೆ ವಿ ಪುಟ್ಟಪ್ಪನವರು ಒಂದು ಮಾತು ಹೇಳಿದ್ದಾರೆ, ಎಲ್ಲ ಮಕ್ಕಳು ಹುಟ್ಟುವಾಗ ವಿಶ್ವಮಾನವರಾಗಿ ಹುಟ್ಟುತ್ತಾರೆ, ಬೆಳೀತಾ ಬೆಳೀತಾ ನಮ್ಮ ಸಾಮಾಜಿಕ ಅವ್ಯವಸ್ಥೆಯಿಂದ ಅಲ್ಪಮಾನವರಾಗ್ಬಿಡ್ತಾರೆ. ನಾವು ಅಲ್ಪಮಾನವರಾಗಬೇಕು, ವಿಶ್ವಮಾನವರಾಗಬೇಕು? ಅದಕ್ಕೆ ವಿಶ್ವಮಾನವರಾಗಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಅಲ್ವಾ? ಅಲ್ಪಮಾನವರಾಗಬಾರ್ದಲ್ಲ. ವಿಶ್ವಮಾನವರಾಗ್ತಕ್ಕಂಥದ್ದು. ಅದಕ್ಕೆ ನಿಮ್ಮ ಮಕ್ಕಳಿಗೂ ಕೂಡ ಅದನ್ನೇ ಕಲಿಸ್ಬೇಕು. ಮೌಲ್ಯಯುತವಾದಂಥ ಜೀವನ, ಮೌಲ್ಯಗಳು ಇರಬೇಕು ಬದುಕಿನಲ್ಲಿ. ಈ ಮೌಲ್ಯಗಳು ಇಲ್ಲದೆ ಹೋದರೆ ಭಾರಿ ಕಷ್ಟ ಆಗ್ತದೆ. ಮತ್ತು ವೈಚಾರಿಕತೆಯನ್ನು ಬೆಳೆಸಬೇಕು, ವೈಜ್ಞಾನಿಕತೆಯನ್ನು ಬೆಳೆಸಬೇಕು. ಕಂದಾಚಾರಗಳು, ಮೂಢನಂಬಿಕೆಗಳು, ಮೌಢ್ಯಗಳು ಇವುಗಳಿಂದ ಮಕ್ಕಳಲ್ಲೇ ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದು ಎಲ್ಲ ತಂದೆ ತಾಯಿಗಳು ಮಾಡ್ತಕ್ಕಂಥ ಕೆಲಸ, ಶಿಕ್ಷಕರು ಮಾಡ್ತಕ್ಕಂಥ ಕೆಲಸ. ಅದಕ್ಕೆ ನಾವು ನಮ್ಮ ಸಮಾಜದಲ್ಲಿ 3 ಜನರನ್ನು ಭಾಳ ಗೌರವದಿಂದ ಕಾಣ್ತೀವಿ: ಶಿಕ್ಷಕರು, ರೈತರು, ಆಮೇಲೆ ಸೈನಿಕರು. ನೀವು ನಿಸ್ವಾರ್ಥತೆಯಿಂದ ಸೈನಿಕರು ದೇಶ ಕಾಯ್ತಾರೆ ಅಲ್ವಾ? ಶಿಕ್ಷಕರು ನಿಸ್ವಾರ್ಥತೆಯಿಂದ ಶಿಕ್ಷಣವನ್ನು ಒದಗಿಸ್ಕೊಡ್ತಾರೆ, ಈ ಭವಿಷ್ಯದ ವ್ಯಕ್ತಿಗಳನ್ನಾಗಿ ರೂಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ರೈತರು ನಮಗೆ ಅನ್ನವನ್ನು ಕೊಡ್ತಾರೆ, ಬೆಳೆದು ಪಾಪ ಅನ್ನ ಕೊಡ್ತಾರೆ. ಈಗ ಅನ್ನ ಇಲ್ಲದೆ ಹೋಗಿದ್ರೆ, ನಾವು ಊಟನೇ ಮಾಡದೆ ಹೋಗಿದ್ರೆ ಇವೆಲ್ಲ ಕಷ್ಟ ಯಾಕೆ ಪಡ್ತಿದ್ದೋ ನಾವು? ಅನ್ನಕ್ಕೋಸ್ಕರ ತಾನೇ ಕಷ್ಟಪಡೋದು ಇವೆಲ್ಲ. ಅದಕ್ಕೆ ಈ 3 ಜನರಿದ್ದಾರಲ್ಲ, 3 ವರ್ಗದ ಜನ, ಶಿಕ್ಷಕರು, ಸೈನಿಕರು ಮತ್ತು ರೈತರು, ಇವರು 3 ಜನ ನಮ್ಮ ಬದುಕನ್ನು ಹಸನು ಮಾಡ್ತಕ್ಕಂಥ ಜನ. ನಮ್ಮ ಬದುಕನ್ನು ನಾವು ಬದುಕಬೇಕಾದ್ರೆ ಈ 3 ಜನರು ಕೂಡ ಬೇಕಾಗ್ತಾರೆ. ಅದಕ್ಕೆ ನಾನು ಅನೇಕ ಸಾರಿ ಹೇಳ್ತಾ ಇದ್ದೀನಿ, ನಾನು ಒಬ್ಬ ಶಿಕ್ಷಕ, ನಮ್ಮ ಹೆಡ್ ಮಾಸ್ಟ್ರು, ನಮ್ಮ ಊರಿಗೆ ಹೆಡ್ ಮಾಸ್ಟ್ರು ಬಂದಿದ್ದರು, ಒಬ್ಬ ರಾಜಪ್ಪ ಅಂತ.
ರಾಜಪ್ಪ ಅಂತ ಹೆಡ್ ಮಾಸ್ಟ್ರು. ಅವ್ರು ಬರದೇ ಹೋಗಿದ್ರೆ ನಾವು ವಿದ್ಯಾವಂತನೇ ಆಯ್ತಿರ್ಲಿಲ್ಲ. ವಿದ್ಯಾವಂತನಾಗದೆ ಹೋಗಿದ್ರೆ ಮುಖ್ಯಮಂತ್ರಿನೂ ಆಯ್ತಿರ್ಲಿಲ್ಲ, MLAನೂ ಆಯ್ತಿರ್ಲಿಲ್ಲ, ಡೆಪ್ಯೂಟಿ ಚೀಫ್ ಮಿನಿಸ್ಟ್ರು ಆಯ್ತಿರ್ಲಿಲ್ಲ ಅಲ್ವಾ? ನೋಡಿ ಒಬ್ಬ ರಾಜಪ್ಪ ಅಂತ ಹೆಡ್ ಮಾಸ್ಟ್ರು ಬಂದ ಮೇಲೆ ನಾನು ಲಾಯರ್ ಆಗೋಕ್ಕೂ ಸಾಧ್ಯ ಆಯಿತು, MLA ಆಗೋಕ್ಕೂ ಸಾಧ್ಯ ಆಯಿತು, ಮಂತ್ರಿ ಆಗೋಕ್ಕೂ ಸಾಧ್ಯ ಆಯಿತು, ಮುಖ್ಯಮಂತ್ರಿ ಆಗಲಿಕ್ಕೂ ಸಾಧ್ಯ ಆಯಿತು. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ನಮ್ಮ ಬದುಕನ್ನು, ವ್ಯಕ್ತಿತ್ವವನ್ನು ರೂಪಿಸ್ತಕ್ಕಂಥವ್ರು ನಮ್ಮ ಉಪಾಧ್ಯಾಯರುಗಳು. ಆಮೇಲೆ ಅವಕಾಶಗಳು ಸಿಕ್ಕದೇ ಹೋಗಿದ್ದಾರೆ. ಈಗ ನನಗೆ ಅವಕಾಶ ಸಿಕ್ಕದ್ರಿಂದ ನಾನು ವಿದ್ಯಾವಂತನಾದೆ. ನಮ್ಮ ಮನೆಯಲ್ಲಿ ಅವಕಾಶ ಸಿಕ್ಕಲಿಲ್ವಲ್ಲ, ನನ್ನ ಅಣ್ಣ ತಮ್ಮದಿರಿಗೆ, ಅಕ್ಕ ತಂಗಿರಿಗೆ, ಅಕ್ಕದಿರು ಇರೋದು, ನನಗೆ ತಂಗಿರಿಲ್ಲ. ಅಕ್ಕದಿರು ಅವರೆಲ್ಲ ವಿದ್ಯಾವಂತರಾಗಿ ಉಳ್ಕೊಬಿಟ್ರು ಪಾಪ. ನೋಡಿ ಹೆಂಗೆ. ಅದಕ್ಕೆ ನಿಮಗೆಲ್ಲ ಒಂದು ಅವಕಾಶ ಸಿಕ್ಕಿದೆ. ಈ ಅವಕಾಶನ ಸದುಪಯೋಗ ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಮತ್ತು ನಿಮ್ಮ ಮಕ್ಕಳನ್ನು ವೈಜ್ಞಾನಿಕವಾಗಿ, ವೈಚಾರಿಕವಾಗಿ ಬೆಳೆಸ್ತಕ್ಕಂಥ ಪ್ರಯತ್ನವನ್ನು ಮಾಡಿ. ಮತ್ತು ಸಮಾಜಮುಖಿಯಾಗಿ ಇರಬೇಕು. ನಮಗೂ ಸಮಾಜಕ್ಕೂ ಸಂಬಂಧ ಇಲ್ಲ ಅಂತ ಇರಬಾರ್ದು, ಸಮಾಜಮುಖಿಯಾಗಿರಬೇಕು. ಅದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಮತ್ತು ಸರ್ಕಾರಿ ನೌಕರರು ಸಂಘದವರು ನಿಮ್ಮ ಸಮಸ್ಯೆಗಳೇನಿದ್ದಾವೆ ಅವುಗಳನ್ನು ಕೂಡ ಬಗೆಹರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾರೆ. ಮತ್ತು ಸರ್ಕಾರ ಮಾಡ್ತಕ್ಕಂಥ ಕಾರ್ಯಕ್ರಮಗಳಿದ್ದಾವಲ್ಲ, ಬಡವರಿಗೆ, ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ಮಹಿಳೆಯರಿಗೆ, ಇವ್ರಿಗೆ ಮಾಡ್ತಕ್ಕಂಥ ಕಾರ್ಯಕ್ರಮಗಳಿದ್ದಾವಲ್ಲ, ಆ ಕಾರ್ಯಕ್ರಮಗಳನ್ನು ಕರಾರುವಕ್ಕಾಗಿ ಯಾರಿಗೆ ತಲುಪಿಸ್ಬೇಕೋ ಅವ್ರಿಗೆ ತಲುಪಿಸ್ತಕ್ಕಂಥ ಕೆಲಸ ಮಾಡಬೇಕು ಅಲ್ವಾ? ಅದಕ್ಕೆ ಈ ಸಾರಿ ಏನು ಮಾಡಿದೆ, ಗ್ಯಾರಂಟಿ ಯೋಜನೆಗಳಿದ್ವಲ್ಲ, ಈ ಗ್ಯಾರಂಟಿ ಯೋಜನೆಗಳನ್ನ ಮಧ್ಯವರ್ತಿಗಳ ಅವಳಿನೇ ಬೇಡ ಅಂತ ನೇರವಾಗಿ ಅವ್ರಿಗೆ ಕೊಟ್ಬಿಡೋದು ಅಂತ ಮಾಡಿಬಿಟ್ಟಿದೆ. ಮಧ್ಯವರ್ತಿಗಳು ಇದ್ದರೆ ನಿಮಗೂ ಕಷ್ಟ, ನಮಗೂ ಕಷ್ಟ. ಅದಕ್ಕೆ ಮಧ್ಯವರ್ತಿಗಳು ಬೇಡಪ್ಪ, ನೇರ ಅವ್ರ ಅಕೌಂಟಿಗೆ ಹಾಕ್ಬಿಡೋಣ ಅಂತ ಹೇಳಿ ಮಾಡಿದೆ. ಅದು ಮಾಡೋದ್ರಿಂದ ಭಾಳ ಅನುಕೂಲ ಆಗ್ತದೆ ಅಂಥೇಳಿ. ನಿಮ್ಮ ಅಭಿಪ್ರಾಯ ಏನು? ಆಮೇಲೆ ಅನೇಕ ಸಮಸ್ಯೆಗಳನ್ನು ಹೇಳಿದ್ದಾರೆ. ಷಡಕ್ಷರಿ ಇದು ಪ್ರತಿಭಾ ಪುರಸ್ಕಾರದ ಕಾರ್ಯಕ್ರಮ. ನಿಮ್ಮ ಸಮಸ್ಯೆಗಳಿಗೆ ನ್ಯಾಯಯುತವಾದ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ನಮ್ಮ ಸರ್ಕಾರ ಯಾವಾಗಲೂ ಕೂಡ ತೆರೆದ ಮನಸ್ಸಿನಿಂದ ಇರ್ತದೆ. ಅದು ಶಿಕ್ಷಕರ ಸಮಸ್ಯೆ ಇರ್ಬೋದು, ಸರ್ಕಾರಿ ನೌಕರರ ಇರ್ಬೋದು, ಯಾರದೇ ಸಮಸ್ಯೆ ಇರಲಿ. ಸಮಸ್ಯೆ ಈಗ 6ನೇ ವೇತನ ಆಯೋಗ 2018ರಲ್ಲಿ ನಾನೇ ಮುಖ್ಯಮಂತ್ರಿ ಆಗಿದ್ದೆ. 18ರಲ್ಲಿ 30% ಬೇಸಿಕ್ ಪೇಗೆ ನಾವು ಹೆಚ್ಚು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದೆ. ಆಗ 10,500 ಕೋಟಿ ರೂಪಾಯಿ ಆಯಿತು. ಎಷ್ಟು? 500 ಕೋಟಿ. ಆಮೇಲೆ ಈಗ ಷಡಕ್ಷರಿ 7ನೇ ವೇತನ ಆಯೋಗ ನಿಮ್ಮ ಕೈಲಿ ಒತ್ತಾಯ ಮಾಡಿಸ್ಕೊಳ್ಳೇ ಇಲ್ಲ, ನಾನೇ ಜಾರಿ ಮಾಡಿಬಿಟ್ಟೆ ತೆಗಿ. 27%, 27.5 ಅಲ್ಲ, 27% ನಮ್ಮ ಯಾರವರು ಸುಧಾಕರ್ ರಾವ್ ಏನು ಶಿಫಾರಸು ಮಾಡಿದ್ರು ಅದನ್ನು ಯಥಾವತ್ತಾಗಿ ಜಾರಿ ಮಾಡೋದು.
ಷಡಾಕ್ಷರಿಗೆ ಮಾತಾಡೋಕ್ಕೆ ಬಿಡಲಿಲ್ಲ ನೋಡಿ. ಅದರಿಂದ ನಾವು ವಿತ್ ಓಪನ್ ಮೈಂಡ್ ನ್ಯಾಯಯುತವಾದಂಥ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ತಯಾರಾಗಿದ್ದೀವಿ. ಒಂದು ಕಮಿಟಿ ಮಾಡಿದ್ದೀವಿ, ತಳಪ್ಪ ಕೂತ್ಕೊಳ್ಳಿ. NPS OPS ಕಮಿಟಿ ಮಾಡಿದ್ದೀವಿ. ಆ ಕಮಿಟಿ ಶಿಫಾರಸು ಆದಮೇಲೆ ನಿಮ್ಮನ್ನ ಜೊತೆ ಎಲ್ಲ ಕರೆದು ಮಾತಾಡ್ತೀನಿ. ಶಿಫಾರಸು ಕೊಟ್ಟ ಮೇಲೆ, ವರದಿ ಕೊಟ್ಟ ಮೇಲೆ ನಿಮ್ಮ ಜೊತೆ ಕರೆದು ಮಾತಾಡ್ತೀನಿ. ವರದಿ ಬೇಡವಾ? ಬೇಗ ಕೊಡಕ್ಕೆ ಹೇಳ್ತೀನಿ, ಬೇಗ ಕೊಡಕ್ಕೆ ಹೇಳ್ತೀನಿ. ವರದಿ ಬಂದ ಮೇಲೆ ನಿಮ್ಮ ಜೊತೆ ಚರ್ಚೆ ಮಾಡಿ ಅದ್ರ ಬಗ್ಗೆ ತೀರ್ಮಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ. ನಾನು ಮಾಡಿದ್ದಲ್ಲ ಇದು. OPS NPS ಇದೆಯಲ್ಲ, ನಾನು ಮಾಡಿದ್ನ? ಯಾರು ಮಾಡಿದವರು? ಸೆಂಟ್ರಲ್ ಗೌರ್ಮೆಂಟ್ ಮಾಡ್ತು. ನೀವು ಅದು ಹಾಕೊಂಡು ನನ್ನ ಹಾಕಿ ಜಗ್ಗಿಸ್ತೀರಿ. 2006ರಲ್ಲೇ ಮಾಡಿದ್ದು. ಹಾಂ, ಅದೇ 5 ರಾಜ್ಯಗಳಿರೋದು ಕರ್ನಾಟಕ ದೇಶದಲ್ಲಿ. 5 ರಾಜ್ಯಗಳೇನೇ ಇರೋದು. ಇದು 6ನೇ ರಾಜ್ಯ ಅಷ್ಟೇ. ವರದಿ ಬಂದ ಮೇಲೆ ನಿಮ್ಮ ಜೊತೆ ಚರ್ಚೆ ಮಾಡಿ ಸೂಕ್ತವಾದಂಥ ನಿರ್ಣಯವನ್ನು ಮಾಡ್ತೇನೆ. ಆಗ್ಬೋದಾ? ಅದನ್ನೇ ಅವರು ಟೀಚರ್ಸ್ C&R ರೂಲ್ಸ್ ಅಲ್ಲ. ಬೇಗ ರಿಪೋರ್ಟ್ ತಗೊಳ್ಳಿ. ಬೇಡ ತಗೋಣ. ಹೇಳಿದ್ರು ಇಲ್ಲಿ ಹೇಳಿದ್ರು. ಶಿಕ್ಷಕರ ದಿನ C&R ರೂಲ್ ಇದೆಯಲ್ಲ, ಅದ್ರ ಬಗ್ಗೆನೂ ಕೂಡ ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ. ಚರ್ಚೆ ಮಾಡದೆ ನಾವು ಯಾವಾಗಲೂ ಸಮಸ್ಯೆಗಳನ್ನು ಇತ್ಯರ್ಥ ಮಾಡ್ಕೊಳ್ಳೋದು ಚರ್ಚೆ ಮೂಲಕನೇ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲ ನಾವಿರೋದು. ಇದು ಈ ದುಡ್ಡು ಸರ್ಕಾರದ ದುಡ್ಡು ಅಂದರೆ ಯಾರು ದುಡ್ಡಪ್ಪ? ಜನರ ದುಡ್ಡಲ್ವಾ? ಈಗ ನೋಡಿ, 1,20,000 ಕೋಟಿ ಕಮರ್ಷಿಯಲ್ ಟ್ಯಾಕ್ಸ್ನವರು ಕಲೆಕ್ಟ್ ಮಾಡಿಕೊಡ್ಬೇಕು ಅಂತ ಹೇಳಿದ್ದೀವಿ. ಅದರಲ್ಲಿ 4-5 ಸಾವಿರ ಕಡಿಮೆ ಮಾಡಿಬಿಟ್ರೆ ಯಾರ ಮೇಲೆ ಹೊರೆಯಾಗೋದು? ಸರ್ಕಾರದ ಮೇಲೆ ಅಲ್ವಾ? ಸರ್ಕಾರದ ಮೇಲೆ ಅಂತಂದ್ರೆ ನಿಮ್ಮ ಮೇಲೆ ಅಲ್ವಾ? ಕಮರ್ಷಿಯಲ್ ಟ್ಯಾಕ್ಸ್, ಎಕ್ಸೈಜ್ ಡ್ಯೂಟಿ ಕಲೆಕ್ಟ್ ಮಾಡ್ತೀವಿ. ಅದು ಸುಮಾರು 40,000 ಕೋಟಿ ಮಾಡಬೇಕು ಅಂತ ಹೇಳಿದ್ದೀವಿ. ಈ ಸಾರಿ ಟಾರ್ಗೆಟ್ ಕೊಟ್ಟಿದ್ದೀವಿ. 40,000 ಕೋಟಿನಲ್ಲಿ 3-4 ಸಾವಿರ ಕಡಿಮೆ ಮಾಡಿಬಿಟ್ರೆ ಅದಕ್ಕೆ ನೀವು ಕೂಡ ನಮ್ಮ ಜೊತೆ ಇರಬೇಕು, ಕೈ ಜೋಡಿಸ್ಬೇಕು. ನಾವು ನಿಮ್ಮ ಜೊತೆ ಕೈ ಜೋಡಿಸೋಕ್ಕೆ ತಯಾರಾಗಿದೆ. ಸೊ ಅದನ್ನು ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡಿ ಈ ಪ್ರತಿಭಾ ಇವತ್ತು ಆಮೇಲೆ ನಾನು ಆದೇಶ ಹೊರಡಿಸ್ಬಿಟ್ಟಿದ್ದೀನಿ. ಲಾಂಚ್ ಮಾಡೋಣ, ಬರ್ತೀನಿ ನಾನು, ಲಾಂಚ್ ಮಾಡೋಣ. ಕರ್ನಾಟಕ ಆರೋಗ್ಯ ಸಂಜೀವಿನಿ ಅದು ಆದೇಶ ಹೊರಡಿಸ್ತಿದೆ. ಆದೇಶ ಹೊರಡಿಸಿದ್ದೀವಿ, ಜಾರಿ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಜಾರಿ ಮಾಡೋಣ. ಅದು ಒಪ್ಕೊಂಡಿರ್ತಕ್ಕಂಥದ್ದು. ನಮ್ಮ ಸರ್ಕಾರ ಯಾವಾಗಲೂ ಏನು ಮಾತು ಕೊಡ್ತೀವಿ, ಏನು ಒಪ್ಪಂದ ಆಯ್ತದೆ ಅದ್ರ ಪ್ರಕಾರ ನಡ್ಕತ್ತೀವಿ. ಯಾವುದನ್ನು ಮಾಡೋಕ್ಕಾಗಲ್ಲ ಅಂತ ಹೇಳ್ತೀವಿ, ಯಾವುದನ್ನು ಮಾಡ್ತೀವಿ ಅದನ್ನು ಮಾಡ್ತೀವಿ ಅಂತ ಹೇಳ್ತೀವಿ. ಶಿಕ್ಷಕರದೊಂದು ಅಧಿಕಾರಿಗಳ ಜೊತೆ ಸಭೆ ಮಾಡಿಸೋಣ. ಶಿಕ್ಷಕರ ಜೊತೆ ಚೀಫ್ ಸೆಕ್ರೆಟರಿ ಜೊತೆ ಏನೇನು ಸಭೆ ಮಾಡಬೇಕು ಅವೆಲ್ಲ ಮಾಡಿಸೋಣ.
ಗೊತ್ತಾಯ್ತಲ್ಲ. ಸೊ ನಾವು ನೀವೆಲ್ಲ ಸಮಾಜ ಸುಧಾರಣೆ ಮಾಡಲಿಕ್ಕೆ, ಬದಲಾವಣೆ ಮಾಡಲಿಕ್ಕೆ ನಮ್ಮ ಕರ್ತವ್ಯ, ಜವಾಬ್ದಾರಿ ಅಂತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡೋಣ ಅಂತ ಹೇಳ್ತಾ, ಎಲ್ಲ ಮಕ್ಕಳಿಗೆ ಅವರ ಭವಿಷ್ಯ ಉಜ್ವಲ ಆಗಲಿ. ಯಾರ್ಯಾರು ನಿಮ್ಮ ಮಕ್ಕಳಿದ್ದಾರೆ, ಪ್ರತಿಭಾವಂತರಿದ್ದಾರೆ ಅಥವಾ ಪ್ರತಿಭಾವಂತರಲ್ಲದವರಿದ್ದಾರೆ, ಅವರೆಲ್ಲರ ಭವಿಷ್ಯನೂ ಕೂಡ ಉಜ್ವಲವಾಗಲಿ ಅಂತೇಳಿ ಆಶಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.